ಸಲ ಅದು 2 ವರ್ಷದಲ್ಲಿ ಪಕ್ಷ ಪ್ರಾರಂಭ ಮಾಡಿರ್ತಕ್ಕಂಥ ವಿಜಯ್ ವೋಟ್ ಹಾಕ್ತಾರೆ. ಅಣ್ಣಾಮಲೈ ಅಂತಹ ಪ್ರಾಮಾಣಿಕ ವ್ಯಕ್ತಿಗೂ ಸಹ ಕ್ಯಾರೆ ಅನ್ನಲ್ಲ. ಇದನ್ನ ಯಾವ ರೀತಿ ನೋಡ್ಬೋದು ಸರ್? எனக்கு தெரியாது. ಸರ್ ಬಿಜೆಪಿಗೆ ಈಗ 2 ಸಲ ಅದು 2 ವರ್ಷದಲ್ಲಿ ಪಕ್ಷ ಪ್ರಾರಂಭ ಮಾಡಿರ್ತಕ್ಕಂಥ ವಿಜಯ್ ವೋಟ್ ಹಾಕ್ತಾರೆ. ಅಣ್ಣಾಮಲೈ ಅಂತಹ ಪ್ರಾಮಾಣಿಕ ವ್ಯಕ್ತಿಗೂ ಸಹ ಕ್ಯಾರೆ ಅನ್ನಲ್ಲ. ಇದನ್ನ ಯಾವ ರೀತಿ ನೋಡ್ಬೋದು ಸರ್? எனக்கு தெரியாது. ತಮಿಳುನಾಡದ ಅಲ್ಲೇ ಹೋಗಿ ಕೇಳಬೇಕು. ಯಾಕಂದರೆ ಅಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ಸನ್ನು ಕೆಲವು ಸ್ಥಾನದಲ್ಲಿ ಬಿಟ್ಟರೆ ರಾಷ್ಟ್ರೀಯ ಪಕ್ಷಗಳಿಗೆ ಅವ್ರು ಯಾವತ್ತೂ ಕೂಡ ಬೆಂಬಲವನ್ನೇ ಕೊಟ್ಟೇ ಇಲ್ಲ ಅವ್ರದ್ದು. ಮತ್ತು ದ್ರಾವಿಡ ಒಂದು ಯೋಚನೆಯಲ್ಲಿರ್ತಕ್ಕಂಥವ್ರೆಲ್ಲ ಕೂಡ ಮೊದಲಿಂದನೇ ಆ ಜನಗಳನ್ನು ಸಾಕಷ್ಟು ಮನಸ್ಸನ್ನು ಬದಲಾಯಿಸ್ತಕ್ಕಂಥದ್ದು. ಇವತ್ತು ಹಿಂದಿ ವಿರೋಧಿ ಮಾಡ್ತಾರೆ, ಹಿಂದುತ್ವವನ್ನು ವಿರೋಧ ಮಾಡ್ತಾರೆ, ದೇವರುಗಳನ್ನು ಬೈತಾರೆ. ಹೆಚ್ಚು ದೇವಸ್ಥಾನ ಇರೋದು, ದೇವ್ರ ಪೂಜೆ ಮಾಡೋದು ಅಲ್ಲೇ. ಆದರೆ ಇವತ್ತು ಅವರಿಬ್ಬರನ್ನು ಹೊರತುಪಡಿಸಿ 3ನೇ ಪರ್ಯಾಯವಾಗಿ ವಿಜಯ್ ಅವರ ಒಂದು ಪಕ್ಷವನ್ನು ತಂದಿದ್ದಾರೆ. ನಾವು ಆಶಾಭಾವನೆಯನ್ನು ಇಟ್ಕೊತೀವಿ. ನಾನು ಹೇಳಿಲ್ವ, ವೆಸ್ಟ್ ಬೆಂಗಾಲಲ್ಲಿ 2 ಗೆದ್ದಿದ್ದು, ಇಡೀ ದೇಶದಲ್ಲಿ 2 ಲೋಕಸಭಾ ಸ್ಥಾನವನ್ನು ಗೆದ್ದಿರೋದು. ಇವತ್ತು ಪ್ರಧಾನಿಗಳು ನಮ್ಮವರೇ ಆಗವ್ರೆ. ಸೊ ತಮಿಳುನಾಡು ಕೂಡ ಒಂದಲ್ಲ ಒಂದಿನ ಬದಲಾವಣೆಗಳಾಗ್ತದೆ. 11% ವೋಟ್ ತೊಗೊಂಡಿದ್ದೀವಿ. ಸೊ ಮುಂದೆ ನಮ್ಮ ರಾಷ್ಟ್ರೀಯ ನಾಯಕರು ಅದನ್ನು ತೆಕ್ಕೆಗೆ ತೊಗೊಳ್ಬೇಕಾದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಖಂಡಿತವಾಗಿ ಕೂಡ ಮಾಡ್ತಾರೆ. ನೀವಿನ್ನೂ ಆರ್ಟ್ ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.